ನಮ್ಮ ಮನಸ್ಸನ್ನ, ನಮ್ಮ ಶಕ್ತಿಯನ್ನು ಒಂದೇ ಕಡೆ ನಾವು ಇಟ್ಟರೆ ಎಂತೆಂಥ ಕಾರ್ಯಗಳು ಸಹ ಕೈಗೂಡುತ್ತವೆ ಸ್ವಾಮಿ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಸ್ವಾಮಿ ಹೇಳಿದಾಗ, ಅಪ್ಪ ನಿಮ್ಗೆ ಸಹನೆ ಬೇಕು, ಉತ್ಸಾಹ ಬೇಕು, ಶಕ್ತಿ ಬೇಕು ಅಂತ ಸ್ವಾಮಿ ಹೇಳ್ತಾರೆ. ಅವೆಲ್ಲ ಸುಮ್ಮನೆ ಹೇಳಿದ್ದಲ್ಲ, ಅವೆಲ್ಲ ಸ್ವಲ್ಪ ಶಬ್ದಗಳಲ್ಲ, ತುಂಬಾ ಅದ್ಭುತವಾದ ಶಕ್ತಿ ಇರುವಂತ ಶಬ್ದಗಳು. ಹಾಗಾಗಿ ಸ್ವಾಮಿ ಹೇಳ್ತಾರೆ, ನಿನಗೆ ಯಾಕೆ ದೊಡ್ಡ ದೊಡ್ಡ ಕೆಲಸಗಳು, ಕಾರ್ಯಗಳು ಕೈಗೊಂಡು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ನಿನ್ನ ಮನಸ್ಸು ಅನ್ನುವಂಥದ್ದು ಹಲವಾರು ಕಡೆ ಹರಿದು ಹಂಚೋಗಿದೆ. ಹಾಗಾಗಿ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅಂತಹ ಮನಸ್ಸನ್ನ ಒಂದೇ ಕಡೆ ಕೇಂದ್ರೀಕರಣ ಮಾಡಿದ್ದೇ ನೀನು ಅದ್ಭುತವಾದ ಕಾರ್ಯವನ್ನು ಸಾಧಿಸುವ ಶಕ್ತಿಯನ್ನು ಪಡೆಯಿರಿ ಅಂತ ಸ್ವಾಮೀಜಿ ಹೇಳ್ತಾರೆ. ಸ್ವಾಮೀಜಿ ಹೇಳಿ ಸುಮ್ಮನೆ ಮಾತಾಡ್ತಾರೆ. ಎಷ್ಟು ಜನಕ್ಕೆ ಸ್ವಾಮೀಜಿಯವರು ಪ್ರೇರಣೆ ಕೊಡ್ತಾ ಇದ್ದಾರೆ. ಸ್ವಾಮೀಜಿಯವರು ಮಹಾಸಮಾಧಿಯಲ್ಲಿ ಎಷ್ಟು ವರ್ಷ ಆಯಿತು. ಸ್ವಾಮೀಜಿಯವರ ವಿಚಾರಗಳು, ಚಿಂತನೆಗಳು, ಸಂದೇಶಗಳು ಇವತ್ತಿಗೂ ಇದೆ. ಇವತ್ತಿಗೂ ಪ್ರತಿಯೊಬ್ಬ ಸಪ್ತಂತಿಯರನ್ನು ಬೆಳೆದೆಚ್ಚರಿಸುವಂತ ಹೇಳ್ತಾರೆ. ಅವರು ಬಾರಿಸ್ ಕನ್ನಡ ಡಿಗ್ರಿನ ಹಾಡಲ್ಲಿ ನಮ್ಮಂತ ಎಷ್ಟೋ ಜನ ಯುವಕರ ಮನಸ್ಸಲ್ಲಿ ಸ್ವಾಮೀಜಿಯವರು ಚೈತನ್ಯದ ಚಿಲುಮೆಯನ್ನು ಚಿತ್ರಿಸಿದ್ದಾರೆ. ಪುಸ್ತಕ ಎಂತ ಹೇಳಿದ್ದಾರೆ ನೋಡಿ, ಚೈತನ್ಯ ಚಿಲುಮೆ ಅಂತ. ಚಿಲುಮೆ ಅಂತ ನೀವು ನೋಡಿರ್ಬೋದು ಸಾಮಾನ್ಯ. ನೀರು ಇಲ್ಲೆಲ್ಲ ಚೌಡೂರಲ್ಲಿ ಚೌಡು ಹಳ್ಳಿ ಇಲ್ಲಿ ಒಂದು ಬೇರೆ ಒಂದು ಸ್ಥಳ ಹೋಗುತ್ತೆ, ಒಳ್ಳೆ ಹೋಗುತ್ತೆ. ಇಲ್ಲಿ ಅಲ್ಲಿ ಹೋದ್ರೆ ಬೇಸಿಗೆ ಹೋದ್ರೆ ನೀರೆಲ್ಲ ಬತ್ತು ಹೋಗಿರುತ್ತೆ. ಟೈಮಲ್ಲಿ ಆ ಮಣ್ಣು ಸ್ವಲ್ಪ ಉಗಿದ್ರೆ ನೀರು ಚಿಲುಕ್ತದೆ. ಚಿಲುಮೆ ಅಂದ್ರೆ ನೀರು ಬರ್ತಾ ಇರ್ತದೆ ಹೊರಗಡೆ. ಅಂದ್ರೆ ಯಾಕ ಸ್ವಾಮೀಜಿಯವರು ಪುರುಷೋತ್ತಮಾಂಜಿ ಆ ಪುಸ್ತಕಕ್ಕೆ ಆ ಥರ ಹೆಸರಿಟ್ಟರು ಅಂತಂದ್ರೆ, ಆ ಶಕ್ತಿಯ ಪುಸ್ತಕಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಮತ್ತೆ ಪ್ರತಿಯೊಬ್ಬ ಎಷ್ಟೋ ನೊಂದ ಜೀವನಿಗೆ, ಆ ನೊಂದ ಜೀವನಿಗೆ ಭರವಸೆ ನೀಡುವಂಥ ಕೆಲಸವನ್ನ ಸ್ವಾಮಿ ಪುರುಷೋತ್ತಮಾಂಜಿಯವರು ಬರೆದು ಎಷ್ಟೋ ಪುಸ್ತಕಗಳು ಸಹಾಯ ಮಾಡ್ತಾ ಇದ್ದಾರೆ. ಶ್ರೀ ಶಾರದಾದೇವಿ ಜೀವನದ ಪುಸ್ತಕ ಇದೆ, ನೀವು ಕೆಳಗಡೆ ಓದ್ತಾ ಸಿಗುತ್ತೆ. ಅದು ಸ್ವಾಮಿ ಪುರುಷೋತ್ತಮಾಂಜಿ ಬರೆದಿದ್ದು. ಇವತ್ತು ಎಷ್ಟೋ ಲಕ್ಷ ಪ್ರತಿಗಳು ಅದು ಪ್ರಿಂಟ್ ಆಗಿ ಎಷ್ಟೋ ಜನ ಧನಸ್ಸು ಮನೆ ಸೇರ್ತಾರೆ ಪುಸ್ತಕಗಳು. ಎಷ್ಟೋ ಜನ ನಿತ್ಯ ಪಾರಾಯಣ ಮಾಡ್ತಾರೆ. ಅದು ದೇವಿ ಮಹಾತ್ಮಕ್ಕೆ ಸಮ ಅಂತ ಸ್ವಾಮಿ ಪುರುಷೋತ್ತಮಾಂಜಿ ಹೇಳ್ತಾರೆ. ಎಷ್ಟು ಅದ್ಭುತವಾದ ಪುಸ್ತಕ ಶ್ರೀ ಶಾರದಾದೇವಿ ಜೀವನಗಂಗ. ಮತ್ತೆ ಯುಗಾವತಾರ ಶ್ರೀರಾಮಕೃಷ್ಣ ಅಂತ ಭಾಗ 1 ಭಾಗ 2 ರಾಮಕೃಷ್ಣರ ಸಮಗ್ರ ಜೀವನವನ್ನ ಕಟ್ಟಿಕೊಳ್ಳುವ 2 ಪುಸ್ತಕಗಳಂತ ಯಾವ್ಯಾವು? ಯುಗಾವತಾರ ಶ್ರೀರಾಮಕೃಷ್ಣ ಹೇಳಿ, ಶ್ರೀರಾಮಕೃಷ್ಣ. ಮತ್ತೆ ಇನ್ನೊಂದು ಪುಸ್ತಕ ಹೇಳಿ, ಶ್ರೀಮಾತೆ ಬಗ್ಗೆ ಯಾವ ಪುಸ್ತಕ? ಶ್ರೀ ಶಾರದಾದೇವಿ ಜೀವನ